ತನ್ನ ಪತ್ನಿಯೊಂದಿಗೆ ತಂದೆ ಅನೈತಿಕ ಸಂಬಂಧ ಇಟ್ಟುಕೊಂಡಿರುವುದಾಗಿ ಅನುಮಾನಿಸುತ್ತಿದ್ದ ಮಗ ಅಪ್ಪನ ತಲೆಗೆ ಕಲ್ಲಿನಿಂದ ಹೊಡೆದು ಹತ್ಯೆ ಮಾಡಿದ್ದಾನೆ. ಹನೂರು ತಾಲೂಕಿನ ಸಂಧ್ಯನಪಾಳ್ಯ ಗ್ರಾಮದ ನಿವಾಸಿ ಪಾಕಿಯಾ ನಾಥನ್ ಮೃತ ತಂದೆ. ಈತನ ಮಗ ಜಾನ್ಸನ್ ಕೃತ್ಯವೆಸಗಿರುವ ಆರೋಪಿ. ಭಾನುವಾರ ರಾತ್ರಿ ಮನೆಯ ಬಳಿಯೇ ಘಟನೆ ನಡೆದಿದ್ದು, ಪಾಕಿಯಾ ನಾಥನ್ ತಲೆಗೆ ಕಲ್ಲಿನಿಂದ ಹೊಡೆದಿರುವ ಪರಿಣಾಮ ನೆಲಕ್ಕೆ ಬಿದ್ದು ರಕ್ತ ಹರಿದು ಪ್ರಾಣ ಹೋಗಿದೆ. ಮಗ ಜಾನ್ಸನ್ ತಲೆಮರೆಸಿಕೊಂಡಿದ್ದಾನೆ. ಕೊಲೆಯಾದ ಪಾಕಿಯಾ ನಾಥನ್ ಸಹೋದರ ಮದಲೈ ಸ್ವಾಮಿ ರಾಮಾಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ದೂರಿನಲ್ಲಿರುವ ಪ್ರಕಾರ ಜಾನ್ಸನ್ 1 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರು. ಒಂದು ಹೆಣ್ಣು ಮಗುವೂ ಇದೆ. ಮದುವೆ ಹೊಸದರಲ್ಲಿ ಹೆಂಡತಿ ಜೊತೆ ಚೆನ್ನಾಗಿಯೇ ಇದ್ದ. ನಂತರದ ದಿನಗಳಲ್ಲಿ ತನ್ನ ಹೆಂಡತಿಗೂ ತನ್ನ ಅಪ್ಪನಿಗೂ ಸಂಬಂಧವಿದೆ ಎಂದು ಜಗಳ ತೆಗೆದಿದ್ದ. ನಿನ್ನ ತಂದೆ ಅವಳಿಗೆ ತಂದೆ ಸ್ಥಾನದಲ್ಲಿದ್ದಾರೆ ಎಂದು ನಾವೆಲ್ಲರೂ ಬುದ್ಧಿ ಹೇಳಿದ್ವು. ಆದರೂ ಜಗಳ ಮುಂದುವರೆಸಿದ್ದ. ಜಾನ್ಸನ್ ಭಾನುವಾರ ರಾತ್ರಿ ತನ್ನ ತಂದೆ ಪಾಕಿಯಾ ನಾಥನ್ ತಲೆಗೆ ಕಲ್ಲಿನಿಂದ ಹೊಡೆದು ಕೊಲೆ ಮಾಡಿದ್ದಾನೆ ಎಂದು ದೂರಿನಲ್ಲಿ ತನ್ನ ಪತ್ನಿಯೊಂದಿಗೆ ತಂದೆ ಅನೈತಿಕ ಸಂಬಂಧ ಇಟ್ಟುಕೊಂಡಿರುವುದಾಗಿ ಅನುಮಾನಿಸುತ್ತಿದ್ದ ಮಗ ಅಪ್ಪನ ತಲೆಗೆ ಕಲ್ಲಿನಿಂದ ಹೊಡೆದು ಹತ್ಯೆ ಮಾಡಿದ್ದಾನೆ. ಹನೂರು ತಾಲೂಕಿನ ಸಂಧ್ಯನಪಾಳ್ಯ ಗ್ರಾಮದ ನಿವಾಸಿ ಪಾಕಿಯಾ ನಾಥನ್ ಮೃತ ತಂದೆ. ಈತನ ಮಗ ಜಾನ್ಸನ್ ಕೃತ್ಯವೆಸಗಿರುವ ಆರೋಪಿ. ಭಾನುವಾರ ರಾತ್ರಿ ಮನೆಯ ಬಳಿಯೇ ಘಟನೆ ನಡೆದಿದ್ದು, ಪಾಕಿಯಾ ನಾಥನ್ ತಲೆಗೆ ಕಲ್ಲಿನಿಂದ ಹೊಡೆದಿರುವ ಪರಿಣಾಮ ನೆಲಕ್ಕೆ ಬಿದ್ದು ರಕ್ತ ಹರಿದು ಪ್ರಾಣ ಹೋಗಿದೆ. ಮಗ ಜಾನ್ಸನ್ ತಲೆಮರೆಸಿಕೊಂಡಿದ್ದಾನೆ. ಕೊಲೆಯಾದ ಪಾಕಿಯಾ ನಾಥನ್ ಸಹೋದರ ಮದಲೈ ಸ್ವಾಮಿ ರಾಮಾಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ದೂರಿನಲ್ಲಿರುವ ಪ್ರಕಾರ ಜಾನ್ಸನ್ 1 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರು. ಒಂದು ಹೆಣ್ಣು ಮಗುವೂ ಇದೆ. ಮದುವೆ ಹೊಸದರಲ್ಲಿ ಹೆಂಡತಿ ಜೊತೆ ಚೆನ್ನಾಗಿಯೇ ಇದ್ದ. ನಂತರದ ದಿನಗಳಲ್ಲಿ ತನ್ನ ಹೆಂಡತಿಗೂ ತನ್ನ ಅಪ್ಪನಿಗೂ ಸಂಬಂಧವಿದೆ ಎಂದು ಜಗಳ ತೆಗೆದಿದ್ದ. ನಿನ್ನ ತಂದೆ ಅವಳಿಗೆ ತಂದೆ ಸ್ಥಾನದಲ್ಲಿದ್ದಾರೆ ಎಂದು ನಾವೆಲ್ಲರೂ ಬುದ್ಧಿ ಹೇಳಿದ್ವು. ಆದರೂ ಜಗಳ ಮುಂದುವರೆಸಿದ್ದ. ಜಾನ್ಸನ್ ಭಾನುವಾರ ರಾತ್ರಿ ತನ್ನ ತಂದೆ ಪಾಕಿಯಾ ನಾಥನ್ ತಲೆಗೆ ಕಲ್ಲಿನಿಂದ ಹೊಡೆದು ಕೊಲೆ ಮಾಡಿದ್ದಾನೆ ಎಂದು ದೂರಿನಲ್ಲಿದೆ. ತನ್ನ ಪತ್ನಿಯೊಂದಿಗೆ ತಂದೆ ಅನೈತಿಕ ಸಂಬಂಧ ಇಟ್ಟುಕೊಂಡಿರುವುದಾಗಿ ಅನುಮಾನಿಸುತ್ತಿದ್ದ ಮಗ ಅಪ್ಪನ ತಲೆಗೆ ಕಲ್ಲಿನಿಂದ ಹೊಡೆದು ಹತ್ಯೆ ಮಾಡಿದ್ದಾನೆ. ಹನೂರು ತಾಲೂಕಿನ ಸಂಧ್ಯನಪಾಳ್ಯ ಗ್ರಾಮದ ನಿವಾಸಿ ಪಾಕಿಯಾ ನಾಥನ್ ಮೃತ ತಂದೆ. ಈತನ ಮಗ ಜಾನ್ಸನ್ ಕೃತ್ಯವೆಸಗಿರುವ ಆರೋಪಿ. ಭಾನುವಾರ ರಾತ್ರಿ ಮನೆಯ ಬಳಿಯೇ ಘಟನೆ ನಡೆದಿದ್ದು, ಪಾಕಿಯಾ ನಾಥನ್ ತಲೆಗೆ ಕಲ್ಲಿನಿಂದ ಹೊಡೆದಿರುವ ಪರಿಣಾಮ ನೆಲಕ್ಕೆ ಬಿದ್ದು ರಕ್ತ ಹರಿದು ಪ್ರಾಣ ಹೋಗಿದೆ. ಮಗ ಜಾನ್ಸನ್ ತಲೆಮರೆಸಿಕೊಂಡಿದ್ದಾನೆ. ಕೊಲೆಯಾದ ಪಾಕಿಯಾ ನಾಥನ್ ಸಹೋದರ ಮದಲೈ ಸ್ವಾಮಿ ರಾಮಾಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ದೂರಿನಲ್ಲಿರುವ ಪ್ರಕಾರ ಜಾನ್ಸನ್ 1 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರು. ಒಂದು ಹೆಣ್ಣು ಮಗುವೂ ಇದೆ. ಮದುವೆ ಹೊಸದರಲ್ಲಿ ಹೆಂಡತಿ ಜೊತೆ ಚೆನ್ನಾಗಿಯೇ ಇದ್ದ. ನಂತರದ ದಿನಗಳಲ್ಲಿ ತನ್ನ ಹೆಂಡತಿಗೂ ತನ್ನ ಅಪ್ಪನಿಗೂ ಸಂಬಂಧವಿದೆ ಎಂದು ಜಗಳ ತೆಗೆದಿದ್ದ. ನಿನ್ನ ತಂದೆ ಅವಳಿಗೆ ತಂದೆ ಸ್ಥಾನದಲ್ಲಿದ್ದಾರೆ ಎಂದು ನಾವೆಲ್ಲರೂ ಬುದ್ಧಿ ಹೇಳಿದ್ವು. ಆದರೂ ಜಗಳ ಮುಂದುವರೆಸಿದ್ದ. ಜಾನ್ಸನ್ ಭಾನುವಾರ ರಾತ್ರಿ ತನ್ನ ತಂದೆ ಪಾಕಿಯಾ ನಾಥನ್ ತಲೆಗೆ ಕಲ್ಲಿನಿಂದ ಹೊಡೆದು ಕೊಲೆ ಮಾಡಿದ್ದಾನೆ ಎಂದು ದೂರಿನಲ್ಲಿದೆ. ತನ್ನ ಪತ್ನಿಯೊಂದಿಗೆ ತಂದೆ ಅನೈತಿಕ ಸಂಬಂಧ ಇಟ್ಟುಕೊಂಡಿರುವುದಾಗಿ ಅನುಮಾನಿಸುತ್ತಿದ್ದ ಮಗ ಅಪ್ಪನ ತಲೆಗೆ ಕಲ್ಲಿನಿಂದ ಹೊಡೆದು ಹತ್ಯೆ ಮಾಡಿದ್ದಾನೆ. ಹನೂರು ತಾಲೂಕಿನ ಸಂಧ್ಯನಪಾಳ್ಯ ಗ್ರಾಮದ ನಿವಾಸಿ ಪಾಕಿಯಾ ನಾಥನ್ ಮೃತ ತಂದೆ. ಈತನ ಮಗ ಜಾನ್ಸನ್ ಕೃತ್ಯವೆಸಗಿರುವ ಆರೋಪಿ. ಭಾನುವಾರ ರಾತ್ರಿ ಮನೆಯ ಬಳಿಯೇ ಘಟನೆ ನಡೆದಿದ್ದು, ಪಾಕಿಯಾ ನಾಥನ್ ತಲೆಗೆ ಕಲ್ಲಿನಿಂದ ಹೊಡೆದಿರುವ ಪರಿಣಾಮ ನೆಲಕ್ಕೆ ಬಿದ್ದು ರಕ್ತ ಹರಿದು ಪ್ರಾಣ ಹೋಗಿದೆ. ಮಗ ಜಾನ್ಸನ್ ತಲೆಮರೆಸಿಕೊಂಡಿದ್ದಾನೆ. ಕೊಲೆಯಾದ ಪಾಕಿಯಾ ನಾಥನ್ ಸಹೋದರ ಮದಲೈ ಸ್ವಾಮಿ ರಾಮಾಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ದೂರಿನಲ್ಲಿರುವ ಪ್ರಕಾರ ಜಾನ್ಸನ್ 1 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರು. ಒಂದು ಹೆಣ್ಣು ಮಗುವೂ ಇದೆ. ಮದುವೆ ಹೊಸದರಲ್ಲಿ ಹೆಂಡತಿ ಜೊತೆ ಚೆನ್ನಾಗಿಯೇ ಇದ್ದ. ನಂತರದ ದಿನಗಳಲ್ಲಿ ತನ್ನ ಹೆಂಡತಿಗೂ ತನ್ನ ಅಪ್ಪನಿಗೂ ಸಂಬಂಧವಿದೆ ಎಂದು ಜಗಳ ತೆಗೆದಿದ್ದ. ನಿನ್ನ ತಂದೆ ಅವಳಿಗೆ ತಂದೆ ಸ್ಥಾನದಲ್ಲಿದ್ದಾರೆ ಎಂದು ನಾವೆಲ್ಲರೂ ಬುದ್ಧಿ ಹೇಳಿದ್ವು. ಆದರೂ ಜಗಳ ಮುಂದುವರೆಸಿದ್ದ. ಜಾನ್ಸನ್ ಭಾನುವಾರ ರಾತ್ರಿ ತನ್ನ ತಂದೆ ಪಾಕಿಯಾ ನಾಥನ್ ತಲೆಗೆ ಕಲ್ಲಿನಿಂದ ಹೊಡೆದು ಕೊಲೆ ಮಾಡಿದ್ದಾನೆ ಎಂದು ದೂರಿನಲ್ಲಿದೆ.